In figure, triangle DOC and OBA are similar. Angle BOC 125, ಆಮೇಲೆ CDO 70, CDO ಮತ್ತು ಏನೇನು ಕಂಡುಹಿಡಿಬೇಕು, DOC ಇದನ್ನು ಕಂಡುಹಿಡಿಬೇಕು, DCO ಇದನ್ನು ಕಂಡುಹಿಡಿಬೇಕು, ಆಮೇಲೆ ಆಂಗಲ್ AOAB ಇದನ್ನು ಕಂಡುಹಿಡಿಬೇಕು. ಹೇಗೆ ಕಂಡುಹಿಡಿಯೋದು? ಸೊ ಮೊದಲನೇದಾಗಿ CDO ODC ಸಿಮಿಲರ್ ಟು OBA ಅಂತ ಕೊಟ್ಟಿದ್ದಾರೆ. ಸೊ ಉತ್ತರ in triangle ODC and triangle OBA, ಇಲ್ಲ as ಅಂತ ಶುರು ಮಾಡೋಣ. as this is similar to this, ಡೈರೆಕ್ಟ್ ಇದನ್ನೇ ಬರೀಬಹುದು. angle ODC is equal to angle OBA ಅಲ್ವಾ? ODC is equal to OBA which is equal to 70 degree. This implies ಇದು ಸಿಮಿಲರ್ ಆಗಿದೆಯಲ್ಲ, ಹಾಗಾಗಿ ಇದನ್ನ ನಾವು ಕನ್ಕ್ಲೂಡ್ ಮಾಡ್ಬೋದು ಅಂತ ಹೇಳಿ ಇಂಪ್ಲೈಸ್ ಅಂತ ಹೇಳಿ ಬರಿಬೇಕಾಗುತ್ತೆ. ಅದಾಯಿತು ಅಂದಮೇಲೆ ಆಂಗಲ್ DOC is equal to angle AOB, ಸರಿನಾ? ಅದಾದ್ಮೇಲೆ ಇನ್ಯಾವ್ದು ಆಂಗಲು, ಇನ್ಯಾವ್ದು ಬಿಟ್ರೆ ODC, CDO is equal to angle OPA. ತಪ್ಪರ್ತೀನಿ. ಓಕೆ, CDO ಆಗೋಗಿದೆ, ಡಿ ಆಗಿದೆ. DCO and OAB ಇವೆಲ್ಲ ಈಕ್ವಲ್ ಅಲ್ವಾ? ಯಾಕಂತ ಹೇಳಿ ಇವೆರಡು ಸಿಮಿಲರ್. ಇವಾಗ ಹೇಗೆ ಕಂಡುಹಿಡಿಯೋದು ಬೇರೆದನ್ನೆಲ್ಲ? ಹುಡುಗರ, ಇವೆರಡು ಆಂಗಲ್ ಈಕ್ವಲ್ ಅಂತ ಪ್ರೂವ್ ಮಾಡಿದ್ವಿ. ಯಾವುದು? DOC is equal to AOB ಅಲ್ವಾ? ಸೊ ಎಲ್ಲಿದೆ ಅದು? DOC is equal to AOB. ಇದು ನಿಮ್ಮ ಇಕ್ವೇಶನ್ 1 ಅಂತ ಕರೆಯೋಣ. ಇವೆರಡು ಈಕ್ವಲ್ ಇದೆ ಅಂತ ಹೇಳಿದ್ರೆ ಇದು ಮತ್ತೆ ಇದು ಸ್ಟ್ರೈಟ್ ಲೈನ್, ಅದು ಕೊಟ್ಟಿಲ್ಲ ಅವರು. ಸೊ ಫ್ರಮ್ ಇಕ್ವೇಶನ್ 1 ಆಯ್ತಾ? ಸೊ this implies DOB and AOC is a straight line. ತುಂಬ ಜನ ಹೇಳ್ಕೊತಾರೆ ಸರ್ ಇದು ನೋಡೋದಕ್ಕೆ ಸ್ಟ್ರೈಟ್ ಲೈನ್ ಇದೆಯಲ್ಲ ಅಂತ. ಅವ್ರು ಕೊಟ್ಟಿಲ್ಲ ಅದನ್ನ, ಅದು ಕನ್ಕ್ಲೂಡ್ ಮಾಡೋದಕ್ಕಲ್ಲ. ಚಿತ್ರ ಇನ್ನೊಂದು ರೀತಿಯಲ್ಲಿ ಬಿಡಿಸಿದ್ರೆ ಯಾರು ಗೊತ್ತು ಅಲ್ವಾ? ಸುಮ್ಮನೆ ಈ ಥರ ಆ ಥರ ಕೊಟ್ಟಿದ್ದಾರೆ ಹೊರತು ಹೇಳಿಲ್ಲ ಅದು ಸ್ಟ್ರೈಟ್ ಲೈನ್ ಇದು ಅಂತ ಹೇಳಿ. ಸೊ ಇದು ಸ್ಟ್ರೈಟ್ ಲೈನ್ ಅಂತ ಪ್ರೂವ್ ಮಾಡಿದ್ವಿ. ಏನಕ್ಕೆ? ರೀಸನ್ ಕೂಡ ಬರೀಬೇಕಾಗುತ್ತೆ. ರೀಸನ್ ಬೀಯಿಂಗ್ ಆಸ್ vertically opposite angles are equal. ಸೊ ಇವೆರಡು ಆಂಗಲ್ ಈಕ್ವಲ್ ಅಂತ ಹೇಳಿ ಇದು ಕನ್ಕ್ಲೂಷನ್ ಆಯಿತು. ಮುಂದಕ್ಕೆ ಆಂಗಲ್ DOC ಕಂಡುಹಿಡಿಯುವುದು. therefore angle DOC plus 125 degree is equal to 180 degree linear pair ಅಲ್ವಾ? ಸೊ therefore DOC is equal to 180 minus 125 ಎಷ್ಟು ಹುಡುಗರ? 60, 55 ಡಿಗ್ರಿ. ಸೊ ಇದು 55, ಹಾಗಾಗಿ ಅದು 55 ಆಗುತ್ತೆ, ತೊಂದರೆ ಇಲ್ಲ. ಸೊ ದಿಸ್ ಇಸ್ 55. ಕೊನೆಯದಾಗಿ DCO ODC ಪ್ಲಸ್ ಇದನ್ನು ಹೀಗೆ ಬರೀಕೊಡೋದು. ಇನ್ ಟ್ರಯಾಂಗಲ್ ODC, angle ODC plus angle OCD plus DOC is equal to 180 degree. Angle sum property. So
ODC 70 ಪ್ಲಸ್ ಇದು ಗೊತ್ತಿಲ್ಲ, ಆಂಗಲ್ OCD ಪ್ಲಸ್ 55 is equal to 180 degree. 70 plus 55, 125 plus OCD is equal to 180 degree. ಟ್ರಾನ್ಸ್ಪೋಸ್ ಮಾಡ್ತು ಅಂತ ಹೇಳಿದ್ರೆ 55 ಡಿಗ್ರಿ ಬರುತ್ತೆ. ಸೊ ದೇರ್ಫೋರ್ ಆಂಗಲ್ OCD is equal to 55 degree. ಇದನ್ನ ನಾವು ಈಕ್ವೇಶನ್ 2 ಪ್ರಕಾರ ನೋಡಿದ್ರೆ ದೇರ್ಫೋರ್ ಆಂಗಲ್ OAB is equal to 55 degree. OAB ಸಿಗ್ತಲ್ವಾ ಫ್ರಮ್ 2 and 3, ಈಕ್ವೇಶನ್ 2 and 3. ಸರಿನಾ? ಅಷ್ಟೇ. ಈ ರೀತಿಯಲ್ಲಿ ಪ್ರೂವ್ ಮಾಡಬೇಕು. ನೀವು ಡೈರೆಕ್ಟಾಗಿ ಇದು ಲೀನಿಯರ್ ಪೇರ್ ಅಂತ ಹೇಳಿ ತೊಗೊಳೋದಕ್ಕಾಗಲ್ಲ, ಪ್ರೂವ್ ಮಾಡ್ಬೇಕು ಅದನ್ನು. ಸೊ ತುಂಬ ಜನ ಇದು ತಪ್ಪು ಬರೀತಾರೆ. ಇದು ಸರಿಯಾದ ರೀತಿ. ಸೊ ಪಾಸ್ ಮಾಡ್ಕೊಂಡು ನೋಡೋರು ನೋಡ್ಬೋದು.